ಒಂದು ಕಾಲದಲ್ಲಿ ಒಂದು ಮುಂಗೋಪದ ಮರವಿತ್ತು. ಅದು ಕಾಡಿನಲ್ಲಿ ಅತಿ ದೊಡ್ಡ ಮರವಾಗಿತ್ತು ಮತ್ತು ಅದಕ್ಕೆ ಯಾವುದಕ್ಕೂ ಅದರ ನೆರಳು ಬೇಕಾಗಿರಲಿಲ್ಲ. ಆದಾಗವೂ ಆ ಮರವು ಯಾವುದೇ ಪ್ರಾಣಿಗಳೊಂದಿಗೆ ತನ್ನ ನೆರಳನ್ನು ಹಂಚಿಕೊಳ್ಳುವುದಿಲ್ಲ ಮತ್ತು ಅವುಗಳನ್ನು ಹತ್ತಿರಕ್ಕೆ ಬರಲು ಬಿಡುವುದಿಲ್ಲ. ಒಂದು ವರ್ಷ ಶರತ್ಕಾಲ ಮತ್ತು ಚಳಿಗಾಲವು ಭೀಕರವಾಗಿತ್ತು ಮತ್ತು ಎಲೆಗಳಿಲ್ಲದೆ ಮರವು ಶೀತದಿಂದ ಸಾಯಲಿದೆ. ಆ ಚಳಿಗಾಲದಲ್ಲಿ ತನ್ನ ಅಜ್ಜಿಯೊಂದಿಗೆ ವಾಸಿಸಲು ಹೋದ ಒಬ್ಬ ಪುಟ್ಟ ಹುಡುಗಿ ಮರವು ನಡುಗುತ್ತಿರುವುದನ್ನು ಕಂಡಳು. ಆದ್ದರಿಂದ ಅವಳು ಮರವನ್ನು ಬೆಚ್ಚಗಾಗಲು ದೊಡ್ಡ ಹೊದಿಕೆಯನ್ನು ತರಲು ಹೋದಳು. ಕಾಡಿನ ಆತ್ಮವು ಕಾಣಿಸಿಕೊಂಡು ಆ ಮರ ಏಕೆ ಒಂಟಿಯಾಗಿದೆ ಮತ್ತು ಯಾರೂ ಅವನಿಗೆ ಏಕೆ ಸಹಾಯ ಮಾಡುವುದಿಲ್ಲ ಎಂದು ಪುಟ್ಟ ಹುಡುಗಿಗೆ ಹೇಳಿದೆ. ಹಾಗಿದ್ದರೂ ಹುಡುಗಿ ಮರದ ಮೇಲೆ ಹೊದಿಕೆಯನ್ನು ಹಾಕಲು ನಿರ್ಧರಿಸಿದಳು. ಮುಂದಿನ ವಸಂತಕಾಲದಲ್ಲಿ ಆ ಮರವು ಹುಡುಗಿಯ ಔದಾರ್ಯವನ್ನು ನೋಡಿ ಕಲಿತಿತ್ತು ಮತ್ತು ಅವಳು ಕಾಂಡದ ಪಕ್ಕದಲ್ಲಿ ಕುಳಿತಾಗ ಮರವು ಸೂರ್ಯನಿಂದ ಅವಳನ್ನು ರಕ್ಷಿಸಿಕೊಳ್ಳಲು ಬಾಗಿತು. ಕಾಡಿನ ಆತ್ಮವು ಇದನ್ನು ನೋಡಿ ಎಲ್ಲ ಪ್ರಾಣಿಗಳಿಗೆ ಹೇಳಲು ಹೋಯಿತು. ಅಂದಿನಿಂದ ಅವು ತಮ್ಮನ್ನು ಚೆನ್ನಾಗಿ ನೆರಳಿನಲ್ಲಿ ಇರಲು ಸಾಧ್ಯವಾಗುತ್ತದೆ ಎಂದು ಅವನು ಅವುಗಳಿಗೆ ಹೇಳಿದನು. ಏಕೆಂದರೆ ಸುತ್ತಲೂ ದಯೆ ಮತ್ತು ಉದಾರ ಜೀವಿಗಳಿರುವುದರಿಂದ ಜಗತ್ತನ್ನು ವಾಸಿಸಲು ಉತ್ತಮ ಸ್ಥಳವನ್ನಾಗಿ ಮಾಡುತ್ತದೆ ಎಂದು ಮರವು ಕಲಿಯಿತು.